ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ರಾಮಾ ಬಾಂಡಿಂಗ್ ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಏಕೆಂದರೆ ಈ ಟ್ರಾಮಾ ಬಾಂಡಿಂಗ್ ಬಗ್ಗೆ ನಾನೊಂದು ರೀಲ್ ಮಾಡಿದ್ದೆ, ಹಾಗೂ ಇದ್ರ ಬಗ್ಗೆ ನಮಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಿದೆ. ಏನಿದು ಟ್ರಾಮಾ ಬಾಂಡಿಂಗ್, ನಮಗೆ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನು ಒಂದು ವಿಡಿಯೋ ಮಾಡಿ ಪ್ಲೀಸ್ ಅಂತ ಕೇಳಿದ್ರಿಂದ ನಿಮಗೆ ಈ ವಿಡಿಯೋನಲ್ಲಿ ಟ್ರಾಮಾ ಬಾಂಡಿಂಗ್ ಏನು, ಟ್ರಾಮಾ ಬಾಂಡಿಂಗ್ನಲ್ಲಿ ಸ್ಟೇಜಸ್ ಅಂತ ಕೂಡ ಇರುತ್ತೆ, ಯಾವ ಪ್ರಾಬ್ಲಮ್ಸ್ ಆಗುತ್ತೆ ಮುಂದೆ ಅದ್ರ ಬಗ್ಗೆನೂ ಹೇಳ್ತೀನಿ, ಹಾಗೂ ಇದಕ್ಕೆ ಪರಿಹಾರ ಏನು ಅಂತ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡ್ಬೋದು. ಸೊ ಟ್ರಾಮಾ ಬಾಂಡಿಂಗ್ ಅನ್ನೋದು ಒಂದು ನೆಗೆಟಿವ್ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಹಾಗೂ ಈ ಒಂದು ರಿಲೇಷನ್ಶಿಪ್ನಲ್ಲಿ ಮಿಸ್ ಆ್ಯಂಡ್ ಇಲ್ ಟ್ರೀಟ್ಮೆಂಟ್ ಅನ್ನುವಂಥದ್ದು ತುಂಬ ನಡೆಯುತ್ತೆ. ತುಂಬ ಕೆಟ್ಟದಾಗಿ ನಡೆಸ್ಕೊಳ್ಳುವಂಥದ್ದು, ಕೆಟ್ಟದಾಗಿ ಮಾತಾಡುವಂಥದ್ದು, ಪಾರ್ಟ್ನರ್ಸ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಹೆಚ್ಚಿರುತ್ತೆ. ಹಾಗೂ ಒಬ್ಬ ಪಾರ್ಟ್ನರ್ ಇನ್ನೊಬ್ಬ ಪಾರ್ಟ್ನರ್ನ ಕೀಳಾಗಿ ನೋಡುವಂಥದ್ದು, ಸರಿಯಾಗಿ ಒಂದು ಈಕ್ವಾಲಿಟಿ ಇರೋದಿಲ್ಲ, ಬ್ಯಾಲೆನ್ಸ್ ಇರೋದಿಲ್ಲ ರಿಲೇಷನ್ಶಿಪ್ನಲ್ಲಿ. ಹಾಗೂ ಬೇರೆಯವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತಾರೆ. ಮತ್ತು ಈ ಒಂದು ರಿಲೇಷನ್ಶಿಪ್ನಲ್ಲಿ ಬ್ರೇಕಪ್ ಇರುತ್ತೆ, ಹಾಗೂ ರೀಕನ್ಸಿಲಿಯೇಷನ್ನು ಇರುತ್ತೆ. ಅಂದರೆ ಮಾತು ಬಿಡೋದು ಮತ್ತು ಮಾತಾಡೋದು, ತೀರಾನೇ ರೋಲರ್ ಕೋಸ್ಟರ್ ರಿಲೇಷನ್ಶಿಪ್ ಅಂತ ನಾವು ಹೇಳ್ತೀವಿ. ಅಂದರೆ ಏನಾಗುತ್ತೆ ಅನ್ನೋದು ಅರ್ಥ ಆಗೋದಿಲ್ಲ, ಹೋಗ್ತಾ ಹೋಗ್ತಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಇಬ್ಬರು ಅನ್ನುವಂಥ ಒಂದು ಕ್ಲಾರಿಟಿ ಇರೋದಿಲ್ಲ. ಸೊ ವೆರಿ ಮಚ್ ಡಿಸ್ಟರ್ಬ್ಡ್ ರಿಲೇಷನ್ಶಿಪ್ನ ನಾವು ಟ್ರಾಮಾ ಬಾಂಡೆಡ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಇದು ಯಾಕೆ ಬರುತ್ತೆ, ಇದು ಯಾಕೆ ಈ ಥರ ಆಗುತ್ತೆ, ನಮ್ಗೆ ಯಾಕೆ ನೋವು ಕೊಡುವಂಥ ವ್ಯಕ್ತಿನೇ ಬೇಕು ಅನಿಸುತ್ತೆ ಲೈಫ್ನಲ್ಲಿ. ಸೊ ಇಲ್ಲಿ ಇಬ್ಬರು ಕೂಡ ಪ್ರಾಬ್ಲಮ್ಸ್ನ ಅನುಭವಿಸ್ತಿರ್ತಾರೆ. ನೋವು ಕೊಡುವಂಥ ವ್ಯಕ್ತಿ ರಿಲೇಷನ್ಶಿಪ್ನಲ್ಲಿ ಅವರ ಒಂದು ಪಾಸ್ಟ್ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗೆ ನೋವು ಅನುಭವಿಸ್ತಿರ್ತಾರೆ ನೋಡಿ, ಅವರ ಪಾಸ್ಟ್ ಕೂಡ ಚೆನ್ನಾಗಿರೋದಿಲ್ಲ. ಇಬ್ಬರ ಪಾಸ್ಟ್ನಲ್ಲೂ ಸಫರಿಂಗ್ ಇರುತ್ತೆ. ಅಂದರೆ ಇಬ್ಬರ ಬಾಲ್ಯ ಅಷ್ಟು ಪ್ರೊಟೆಕ್ಟಿವ್ ಆಗಿಲ್ಲದೆ ಇರ್ಬೋದು. ಅವರ ಅಪ್ಪ ಅಮ್ಮ ಮನೇಲಿ ಅವರ ಅಪ್ಪ ಅಮ್ಮ ತುಂಬ ಜಗಳ ಆಡುವಂಥದ್ದು, ಅಥವಾ ತುಂಬಾ ಡಿಸ್ಟರ್ಬ್ಡ್ ಫ್ಯಾಮ್ಲಿಯಿಂದ ಬಂದಿದ್ರು. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಏನಾದ್ರು ಡಿವೋರ್ಸ್ ಆಗಿದ್ದರೆ ಆ ಒಂದು ರಿಲೇಷನ್ಶಿಪ್ನಲ್ಲಿ ಅವರ ಅಪ್ಪ ಅಮ್ಮನಿಗೆ ನಾನು ಹೇಳ್ತಾ ಇರೋದು, ಅವರ ಅಪ್ಪ ಅಮ್ಮನಿಗೆ ಅವ್ರ ರಿಲೇಷನ್ಶಿಪ್ನಲ್ಲಿ ಡಿವೋರ್ಸ್ ಆಗಿದ್ದರೆ ಅವ್ರಿಗೆ ರಿಲೇಷನ್ಶಿಪ್ ಅಂದರೆ ವ್ಯಾಲ್ಯೂ ಕೊಡಬೇಕು ಅಂತಲೇ ಹೇಳಿದ್ನಲ್ಲ, ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಒಂದು ಒಳ್ಳೆ ಫ್ಯಾಮ್ಲಿ ಸಿಸ್ಟಮ್ ಇಲ್ಲ, ಆ ರಿಲೇಷನ್ಶಿಪ್ನಲ್ಲಿ ತುಂಬ ನೋವು ಅನುಭವಿಸಿದರೆ, ಅಪ್ಪ ಅಮ್ಮನ ಒಂದು ಪಾಸಿಟಿವ್ ಸಪೋರ್ಟ್ ಇಲ್ಲ ಅಂದರೆ, ಮತ್ತು ತೀರಾನೇ ಟ್ರೊಮ್ಯಾಟಿಕ್ ಆಗಿರುವಂಥ ಫ್ಯಾಮ್ಲಿ ಬ್ಯಾಕ್ಗ್ರೌಂಡಿಂದ ಇಂಥವ್ರು ಬಂದಿದ್ದರೆ ಈ ಥರ ಒಂದು ರಿಲೇಷನ್ಶಿಪ್ಗೆ ಸಿಕ್ಕಾಕೊಳ್ತಾರೆ. ಯಾಕೆಂದರೆ ಅದನ್ನು ಅವರು ನಾರ್ಮಲ್ಸಿ ಅಂತ ಅಂದ್ಕೊಳ್ತಾರೆ. ಈ ಥರ ಜಗಳ ಆಡೋದು, ಈ ಥರ ಆಚೆ ಹೋಗೋದು ಮನೆ ಬಿಟ್ಟು, ಅಥವಾ ಎಕ್ಸ್ಟ್ರೀಮ್ ಆಗಿ ಒಂದು ರಿಲೇಷನ್ಶಿಪ್ನಲ್ಲಿ ನಡವಳಿಕೆಗಳಿರೋದು ನಾರ್ಮಲ್ ಅನ್ನುವ ಹಾಗೆ ಈ ವ್ಯಕ್ತಿಗಳು ಗ್ರಹಿಸ್ತಾ ಹೋಗ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಅದನ್ನು ಯಾವಾಗ ಪ್ಯಾಟರ್ನ್, ದಿಸ್ ಇಸ್ ಸಮಥಿಂಗ್ ವೆರಿ ಮಚ್ ಕಾಮನ್ ಅಂತ ನೋಡ್ತಾರೆ, ಅವಾಗ ಏನಾಗುತ್ತೆ ಅಂದರೆ ಇಂಥ ರಿಲೇಷನ್ಶಿಪ್ ಕೂಡ ಕಾಮನ್, ನನಗೂ ಈ ಥರ ನಡೆದ್ರೂ ನಾರ್ಮಲ್ ಅನ್ನುವಂಥ ಒಂದು ವಿಚಾರಕ್ಕೆ ಬಂದ್ಬಿಡುತ್ತೆ. ಇದು ಎಲ್ಲ ಗೊತ್ತಿದ್ದು ಮಾಡೋದಿಲ್ಲ, ಇಟ್ ಹ್ಯಾಪನ್ಸ್ ಸಬ್ಕಾನ್ಷಿಯಸ್ಲಿ. ಇದು ಕಾನ್ಷಿಯಸ್ಲಿ ನಡೆಯುವಂಥ ವಿಷಯಗಳಲ್ಲ, ಇದು ಸಬ್ಕಾನ್ಷಿಯಸ್ಲಿ ಆ ಥರ ಮೈಂಡ್ ಅದಕ್ಕೆ ಎಕ್ಸ್ಪೋಸ್ ಆಗಿರೋದ್ರಿಂದ, ಮೈಂಡ್ ಎಮೋಷನ್ಸ್ ಆ ಒಂದು ವಿಷಯಗಳಿಗೆ ಎಕ್ಸ್ಪೋಸ್ ಆದಾಗ ಇಂಥದ್ದೆಲ್ಲ ಸಹಜ ಅನ್ನೋ ರೀತಿಯಾಗಿ ನೋಡ್ತಾ ಹೋಗ್ತಾರೆ. ಆವಾಗ ನೋವು ಅನುಭವಿಸಿರುವರು ಹಾಗೂ ನೋವನ್ನು ನೋಡಿರುವಂಥವರು ಈ ಒಂದು ರಿಲೇಷನ್ಶಿಪ್, ಒಂದು ಹೊಸ ರಿಲೇಷನ್ಶಿಪ್ ಬಂದಾಗ, ಇಂಥವ್ರಿಗೆ ಮದುವೆ ಆದಾಗ, ಇಂಥವರು ಒಂದು ಲವ್ ರಿಲೇಷನ್ಶಿಪ್ಪಿಗೆ ಬಂದಾಗ ದೇ ಗೆಟ್ ಇನ್ ಟು ಟ್ರಾಮಾ ಬಾಂಡೆಡ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಸೊ ಇಬ್ಬರೂ ಒಂದು ನೋವಿನ ಒಂದು ಪರಿಸ್ಥಿತಿಗೆ ಬಂದಿರ್ತಾರೆ. ಈಗ ನನಗೊಂದು ಕೇಸಸಲ್ಲಿ ಹೇಗೆ ಹೇಳ್ತಾರೆ ಅಂದರೆ, ಮ್ಯಾಮ್ ನಾವು ತುಂಬಾ ಕನೆಕ್ಟ್ ಆದ್ವಿ, ಯಾಕೆಂದರೆ ನಮ್ಮ ಪ್ರಾಬ್ಲಮ್ಸ್ ಒಂದೇ ಥರ ಇತ್ತು ಅಂತ ಹೇಳ್ತಾರೆ. ಹಾಗೂ ಮ್ಯಾಮ್ ನಾವು ತುಂಬ ನೋವು ಅನುಭವಿಸಿದ್ವಿ, ಆ ಟೈಮ್ನಲ್ಲಿ ನನಗೆ ಅವ್ರು ಸಪೋರ್ಟ್ ಆಗಿದ್ದರು, ನಾನು ಕೂಡ ಅವ್ರಿಗೆ ಅಷ್ಟೇ ಸಪೋರ್ಟಿವ್ ಆಗಿದ್ದೆ, ಅವಾಗೆಲ್ಲ ತುಂಬ ಚೆನ್ನಾಗಿತ್ತು, ಆದರೆ ಆಮೇಲೆ ಪ್ರಾಬ್ಲಮ್ ಆಯಿತು ಅಂತ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈ ಟ್ರಾಮಾ ಬಾಂಡೆಡ್ ರಿಲೇಷನ್ಶಿಪ್ನಲ್ಲಿ ಯಾರೇ ಬಂದರೂ ಕೂಡ ಇಬ್ಬರ ಕಡೆಯಲ್ಲೂ ಒಂದು ಅಷ್ಟು ಬ್ಯಾಗೇಜ್ ಆಫ್ ನೆಗೆಟಿವಿಟಿನ ತರ್ತಾರೆ ರಿಲೇಷನ್ಶಿಪ್ಗೆ. ಆವಾಗ ರಿಲೇಷನ್ಶಿಪ್ ಸಕ್ಸಸ್ ಆಗೋದಿಲ್ಲ. ಇಬ್ರಿಗೂ ಇರಬೇಕು ಅನ್ನೋ ಆಸೆ ಇರುತ್ತೆ, ನರಳುತ್ತಾ ಇರ್ತಾರೆ.
ಸೊ ನಾನು ಇದಕ್ಕೆ ಸಜೆಸ್ಟ್ ಮಾಡೋದೇನಾಗುತ್ತೆ ಅಂದರೆ, ಇದು ನಿಮಗೆ ಗೊತ್ತಿರಬೇಕು, ಇದ್ರ ಬಗ್ಗೆ ನಾಲೆಜ್ ಇದ್ದರೆ ನಿಮ್ಗೆ ಇದರಿಂದ ಆಚೆ ಬರೋಕ್ಕೆ ಸುಲಭ ಆಗುತ್ತೆ, ಇಲ್ಲ ಅಂದರೆ ಕಷ್ಟ ಇದೆ. ಮತ್ತು ಸ್ಟೇಜಸ್ ಆಫ್ ಟ್ರಾಮಾ ಬಾಂಡೆಡ್ ರಿಲೇಷನ್ಶಿಪ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಸ್ಟೇಜ್ ಏನಾಗುತ್ತೆ ಅಂದರೆ, ಇದನ್ನು ನಾವು ಹನಿಮೂನ್ ಸ್ಟೇಜ್ ಅಂತ ಹೇಳ್ತೀವಿ, ಇದನ್ನು ಗುಡ್ ಟೈಮ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಟೈಮ್ ಇಸ್ ದ ಬೆಸ್ಟ್ ಟೈಮ್ ಅಂತ ಇರುತ್ತೆ ಈ ರಿಲೇಷನ್ಶಿಪ್ನಲ್ಲಿ. ಅಂದರೆ ನೀವು ಅವ್ರನ್ನ ಮೀಟ್ ಮಾಡಿದಾಗ ಅವ್ರು ನಿಮ್ಗೊಂದು ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ನ ಕೊಡ್ತಾರೆ, ಅವ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ನಿಮಗೆ ಸ್ಪಂದಿಸ್ತಾ ಇರ್ತಾರೆ. ಸೊ ರಿಲೇಷನ್ಶಿಪ್ ಅದ್ಭುತವಾಗಿರುತ್ತೆ. ಇದು ಫಸ್ಟ್ ಸ್ಟೇಜ್. ಈ ಫಸ್ಟ್ ಸ್ಟೇಜಲ್ಲಿ ಇಬ್ರಿಗೂ ಪ್ರಾಬ್ಲಮ್ ಇರೋದಿಲ್ಲ. ಎರಡನೇ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ, ಇಶ್ಯೂಸ್ ಅರೈಸ್ ಆಗುತ್ತೆ. ಎರಡನೇ ಸ್ಟೇಜ್ನಲ್ಲೇ ಇಶ್ಯೂಸ್ ಅರೈಸ್ ಆಗೋದು. ಕೊಂಕು ಮಾತಾಡೋದು ಪಾರ್ಟ್ನರ್, ಅಥವಾ ಕೀಳಾಗಿ ನೋಡೋದು, ನೀನಾ ಈ ಥರ ಜಗಳ ಮಾಡೋದು, ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಮಾಡೋದು. ಹಾಗೂ ಏನಾರು ಆದರೆ ನನಗೆ ಗೊತ್ತು ನೀನು ಈ ಥರನೇ ಮಾಡಬೇಕು ಅಂತ ಇದೆ, ನೀನು ನನಗೆ ಹೀಗೆ. ಸೊ ಒಂದು ರೀತಿಯಾಗಿ ನೀವೇನೋ ಒಂದು 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 ಉದ್ದೇಶದಲ್ಲಿ ಏನೋ ಹೇಳಿದರೆ ಅವ್ರು ಬೇಗ ಟ್ರಿಗರ್ ಆಗ್ತಾರೆ. ನನಗೆ ಗೊತ್ತು ನೀನು ಬೇಕು ಅಂತಲೇ ನಂಗೆ ನೋಯಿಸೋಕ್ಕೆ ಹೀಗೆ ನಡ್ಕೊಂಡೆ ಅಂತ ಹೇಳೋದು. ಸೊ ಇದನ್ನೆಲ್ಲ ನಾವೇನು ಹೇಳ್ತೀವಿ, ಇಶ್ಯೂಸ್ ನಿಧಾನವಾಗಿ ಆ ರಿಲೇಷನ್ಶಿಪ್ನಲ್ಲಿ ಕಾಣ್ತಾ ಬರುತ್ತೆ. ಯಾಕೆ ಈ ಥರ ಚೇಂಜಸ್ ಆಯಿತು ಅಂತ ನೀವು ಕೂಡ ಯೋಚನೆ ಮಾಡ್ತಿರ್ತೀರ. ಮೂರನೇ ಸ್ಟೇಜ್ ಏನಾಗುತ್ತೆ ಅಂದರೆ, ಎಗ್ ಶೆಲ್ಸ್ ಅಂತ ಹೇಳ್ತೀವಿ. ಎಗ್ ಶೆಲ್ಸ್ ಅಂದರೆ ನಾನು ಏನು ಮಾತಾಡಬೇಕು, ನಾನೇನು ಮಾತಾಡಬಾರ್ದು ಅನ್ನುವಂಥ ಕ್ಲಾರಿಟಿ ಇರಲ್ಲ. ತುಂಬ ಕನ್ಫ್ಯೂಷನಲ್ಲಿರ್ತೀರ ಈ ಸ್ಟೇಜ್ನಲ್ಲಿ. ಹಾಗೂ ಆ ವ್ಯಕ್ತಿ ಹೇಗೆ ನಡ್ಕೊಂಡ್ರೂ ಕೂಡ ನಿಮಗೆ ಅವ್ರನ್ನ ಇಂಪ್ರೆಸ್ ಮಾಡಬೇಕು, ಅವ್ರನ್ನ ನನ್ನ ಲೈಫ್ನಲ್ಲಿ ಪಡಿಬೇಕು. ಯಾಕೆಂದರೆ ನಾವಿಬ್ಬರು ತುಂಬ ಚೆನ್ನಾಗಿದ್ವಿ, ನಮ್ಮ ರಿಲೇಷನ್ಶಿಪ್ ಅದ್ಭುತವಾಗಿತ್ತು. ಸೊ ಈ ಒಂದು ಟ್ರಾಮಾ ಬಾಂಡೆಡ್ ರಿಲೇಷನ್ಶಿಪ್ನಲ್ಲಿ ಒಬ್ಬರು ಚೇಸರ್ ಆಗಿರ್ತಾರೆ, ಅಂದರೆ ಒಬ್ರಿಗೆ ಒಬ್ಬರು ಬೇಕು ಅಂತ, ಇನ್ನೊಬ್ಬರು ಅವರ ಒಂದು ಎನರ್ಜಿನ ಸಕ್ ಮಾಡ್ತಿರ್ತಾರೆ. ಒಬ್ಬರು ಡಾಮಿನೆಂಟ್ ಆಗಿರ್ತಾರೆ ಹಾಗೂ ಇನ್ನೊಬ್ಬರು ಸಬ್ಮಿಸಿವ್ ಆಗಿರ್ತಾರೆ. ಈ ಥರದ್ದು ಒಂದು ಟ್ರಾಮಾ ಬಾಂಡೆಡ್ ರಿಲೇಷನ್ಶಿಪ್ನಲ್ಲಿ. ಸೊ ನೀವು ಯಾವ ಒಂದು ರೋಲ್ ಪ್ಲೇ ಮಾಡ್ತಿರ್ತೀರಾ ಅಂತ ನಿಮಗೆ ಗೊತ್ತೇ ಇರೋದಿಲ್ಲ. ಆದರೆ ಇದು ನೀವು, ನಾನು ಆಗಲೇ ಹೇಳಿದಾಗೆ, ಇದ್ರ ಬಗ್ಗೆ ನಾಲೆಜ್ನ ನೀವು ಗೇನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನೀವೇನು ಅನುಭವಿಸ್ತಿದ್ದೀರಾ ಈ ರಿಲೇಷನ್ಶಿಪ್ನಲ್ಲಿ ಅಂತ. ಸೊ ಆ ಒಂದು ಎಗ್ಶೆಲ್ ಸ್ಟೇಜ್ನಲ್ಲಿ ನೀವು ಏನು ಮಾಡಬೇಕು, ಏನು ಮಾಡಬಾರ್ದು ಏನೂ ಗೊತ್ತಾಗಲ್ಲ. ನಾನು ಹೀಗೆ ಮಾತಾಡಿದ್ರೆ ಅವ್ರಿಗೆ ನೋವಾಗುತ್ತೇನೋ, ನಾನೇನು ಮಾತಾಡೋದೇ ಇಲ್ಲ. ಸೊ ಸೈಲೆನ್ಸ್ ಜಾಸ್ತಿ ಇರುತ್ತೆ ಆ ಸ್ಟೇಜ್ನಲ್ಲಿ, ಜಾಸ್ತಿ ಮಾತಾಡೋದಿಲ್ಲ ಇಬ್ಬರು ಕೂಡ. ಮತ್ತು ನೆಕ್ಸ್ಟ್ ಸ್ಟೇಜ್ನಲ್ಲಿ ಜಸ್ಟಿಫಿಕೇಷನ್ ಬರುತ್ತೆ. ಈ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ, ಇವರು ನಿಮ್ಮನ್ನು ನಡೆಸ್ಕೊಳ್ತಾ ಇರ್ತಾರಲ್ಲ ಕೆಟ್ಟದಾಗಿ, ಅದನ್ನು ಮೇ ಬಿ ನೀವು ಯಾರ ಹತ್ರ ಆದರೂ ಶೇರ್ ಮಾಡ್ಬೋದು, ಅವರು ನಿಮ್ಗೆ ಅಡ್ವೈಸ್ ಕೊಡ್ಬೋದು. ಅವಾಗ ನೀವೇನು ಮಾಡ್ತೀರಾ, ನಿಮ್ಮ ಪಾರ್ಟ್ನರ್ನ ಸಪೋರ್ಟ್ ಮಾಡ್ತೀರಾ. ಇಲ್ಲ ಮ್ಯಾಮ್, ಇಲ್ಲ ಸರ್, ಈ ಥರ ಅವ್ರು ಚೆನ್ನಾಗಿದ್ರು, ನಾವು ಚೆನ್ನಾಗಿದ್ವಿ, ತುಂಬ ಅದ್ಭುತವಾಗಿತ್ತು ರಿಲೇಷನ್ಶಿಪ್. ಸೊ ನೀವು ಪಾಸ್ಟ್ ಬಗ್ಗೆನೇ ಯೋಚನೆ ಮಾಡ್ತಾ ಹೋಗ್ತೀರಾ. ಇಲ್ಲ, ನಾವಿಬ್ಬರು ತುಂಬ ಚೆನ್ನಾಗಿದ್ವಿ, ಆದರೆ ಸಡನ್ನಾಗಿ ಈ ಥರ ಎಲ್ಲ ಆಯಿತು ಅಂತ. ಸೊ ನೀವು ಆ ರಿಲೇಷನ್ಶಿಪ್ನಲ್ಲಿ ಉಳ್ಕೊಳ್ಳೋದಕ್ಕೆ ಎಲ್ಲ ರೀತಿಯಾಗೂ ಒದ್ದಾಡ್ತಿರ್ತೀರ. ಇದನ್ನು ನಾವು ಜಸ್ಟಿಫಿಕೇಷನ್ ಸ್ಟೇಜ್ ಅಂತೀವಿ. ಬೇಸಿಕ್ಲಿ ಅವ್ರು ಬೇಕು ಅನ್ನುವಂಥ ಹಠ ನಿಮಗೆ ಬರುತ್ತೆ, ಹಾಗೂ ಅವರು ನಾನು ಈಕೆಯನ್ನು ಅಥವಾ ಈತನನ್ನು ಒಂದು ಕಂಟ್ರೋಲಿಗೆ ನನ್ನ ಲೈಫ್ ತೊಗೊಂಡ್ಬಿಟ್ಟಿದ್ದೀನಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅವ್ರ ಕಾನ್ಫಿಡೆನ್ಸ್ ಈ ರಿಲೇಷನ್ಶಿಪ್ನಲ್ಲಿ ಹೆಚ್ಚಾಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಈ ರಿಲೇಷನ್ಶಿಪ್ನಲ್ಲಿ ಕುಗ್ತಾ ಬರುತ್ತೆ. ಯಾಕಂದರೆ ನಿಮ್ಗೆ ಅವ್ರು ಬೇಕು ಅಷ್ಟೇ. ಸೊ ಅವಾಗೇನಾಗುತ್ತೆ, ನೀವು ಒಂದು ವಲ್ನರಬಲ್ ಸ್ಟೇಟ್ನಲ್ಲಿ ಇರ್ತೀರ. ಅವ್ರನ್ನ ಇಂಪ್ರೆಸ್ ಮಾಡಬೇಕು, ಅವ್ರನ್ನ ಖುಷಿ ಪಡಿಸ್ಬೇಕು, ಅವ್ರಿಗೇನೇನು ಇಷ್ಟ ಅದನ್ನೇ ಮಾಡ್ತೀನಿ, ನನ್ನ ಡ್ರೆಸ್ಸಿಂಗ್ ಚೇಂಜ್ ಮಾಡ್ಕೊಳ್ತೀನಿ, ನಾನು ನೋಡುವ ಮೇ ಬಿ ನನ್ನ ಟೇಸ್ಟ್ನ ಚೇಂಜ್ ಮಾಡ್ಕೊಳ್ತೀನಿ, ನನ್ನ ಹಾಬೀಸ್ನ ಚೇಂಜ್ ಮಾಡ್ಕೊಳ್ತೀನಿ, ನಾನು ಕೆಲಸಕ್ಕೆ ಹೋಗ್ತಾ ಇದ್ದರೆ ಕೆಲಸ ಬಿಟ್ಬಿಡ್ತೀನಿ. ಅವರು ನಿಮ್ಮನ್ನು ಒಂದು ವೀಕ್ ಪಾಯಿಂಟ್ಗೆ ತರಕ್ಕೆ ಇಷ್ಟಪಡ್ತಾರೆ. ನಿಮ್ಮ ಫ್ರೆಂಡ್ಸ್ನ ಕಟ್ ಆಫ್ ಮಾಡಂತಾರೆ, ಅವ್ರನ್ನ ಸೇರಬೇಡ ಇವ್ರನ್ನ ಸೇರಬೇಡ ಅಂತಾರೆ, ಹಾಗೂ ನೀನು ಕೆಲಸಕ್ಕೆ ಹೋಗಬೇಡ ಅಂತಾರೆ, ನೀನು ಓದಬೇಡ ಅಂತಾರೆ. ಸೊ ಅವ್ರು ಏನೇನು ಹೇಳ್ತಾ ಬರ್ತಾರೆ ಅದನ್ನ ನೀವು ಮಾಡಿದ್ರೆ ಅವ್ರು ಖುಷಿ ಪಡ್ತಾರೆ ಅನ್ನೋದಕ್ಕೋಸ್ಕರ ನೀವು ಇದನ್ನು ಮಾಡ್ತೀರಾ. ಇದನ್ನು ಯಾಕೆ ಮಾಡ್ತಾರೆ, ಇದನ್ನು ಯಾಕೆ ಮಾಡ್ತೀವಿ ನಾವು ಇದನ್ನು ಅಂತ ಕೇಳಿದ್ರು ನಾನು ನಿಮ್ಗೆ ಹೇಳ್ತೀನಿ. ಯಾವಾಗ ನಿಮ್ಮ ಫ್ಯಾಮಿಲಿಯಿಂದ ನಿಮಗೆ ಒಂದು ಅಟೆನ್ಷನ್ ಸಿಕ್ಕಿರೋದಿಲ್ಲ ಬಾಲ್ಯದಲ್ಲಿ, ನೀವೊಂದು ನೆಗ್ಲೆಕ್ಟೆಡ್ ಚೈಲ್ಡ್ ಆಗಿರ್ತೀರ, ನೀವು ಒಂದು ಪಾರ್ಟ್ನರ್, ನೀವು ಬೆಳೀತಾ ನೀವು ಈ ಒಂದು ನೆಗ್ಲೆಕ್ಟ್ ಆಗಿರ್ತೀರಲ್ಲ, ಇದು ಆಗಬಾರ್ದು ನಾನು ಹೋಗುವಂಥ ಒಂದು ಲವ್ ರಿಲೇಷನ್ಶಿಪ್ನಲ್ಲಿ ಅನ್ನೋಕ್ಕೋಸ್ಕರ ನೀವು ಅದನ್ನು ಚೇಸ್ ಮಾಡ್ಕೊಂಡು ಹೋಗ್ತೀರಾ. ಇಲ್ಲ, ಏನೇ ಆಗಲಿ, ಕಷ್ಟ ಆಗಲಿ ಸುಖ ಆಗಲಿ, ಇವ್ರು ನನಗೆ ಬೇಕು ಅನ್ನುವಂಥ ಒಂದು ಮನಸ್ಥಿತಿಗೆ ಬರ್ತೀರ. ಆ್ಯಂಡ್ ದಟ್ಸ್ ಓಕೆ. ಈ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ನಿಮ್ಮ ಗೋಲ್ಗಿಂತ ನಿಮ್ಮ ಪಾರ್ಟ್ನರ್ ಗೋಲ್ ಇಂಪಾರ್ಟೆಂಟ್ ಆಗುತ್ತೆ, ಅವ್ರ ಖುಷಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಜಸ್ಟಿಫಿಕೇಷನ್ ಸ್ಟೇಜ್. ಈ ಜಸ್ಟಿಫಿಕೇಷನ್ ಸ್ಟೇಜ್ನಲ್ಲಿ ಉಳಿಬೇಕು ಅನ್ನುವಂಥ ಒಂದು ಮನಸ್ಥಿತಿಲಿ ನೀವಿರ್ತೀರ. ನೆಕ್ಸ್ಟ್ ರೋಲರ್ ಕೋಸ್ಟರ್ ಸ್ಟೇಜ್ ಬರುತ್ತೆ. ರೋಲರ್ ಕೋಸ್ಟರ್ ಅಂದರೆ ಒಂದು ಸಲ ಇದ್ದಂಗೆ ಇನ್ನೊಂದು ಸಲ ಇರಲ್ಲ, ಚಂಚಲವಾಗಿರ್ತಾರೆ ಈ ವ್ಯಕ್ತಿ. ಸೊ ನಿಮಗೆ ಒಂದು ಆತಂಕ, ಆ್ಯಂಗ್ಸೈಟಿ ಹೆಚ್ಚಾಗುತ್ತೆ, ಫಿಯರ್ ಜಾಸ್ತಿ ಆಗುತ್ತೆ, ಮತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಏನೂ ಅರ್ಥ ಆಗಲ್ಲ, ತುಂಬ ನೋವು ಅನುಭವಿಸ್ತಿರ್ತೀರ. ಸೊ ಬೇಸಿಕ್ಲಿ ತುಂಬಾ ಕ್ರಿಟಿಕಲ್ ಆಗಿರುತ್ತೆ ಈ ಸ್ಟೇಜ್ನಲ್ಲಿ. ಏಕೆಂದರೆ ನೀವು ಈ ಒಂದು ಸ್ಟೇಜ್ನಲ್ಲಿ, ರೋಲರ್ ಕೋಸ್ಟರ್ ಸ್ಟೇಜ್ನಲ್ಲಿ
ಒಂದು ಡಿಪ್ರೆಷನ್ಗೂ ಹೋಗಬಹುದು ಈ ಸ್ಟೇಜ್ನಲ್ಲಿ. ಬಿಕಾಸ್ ನಿಮ್ಮ ತನವನ್ನು ನೀವು ಕಳ್ಕೊಳ್ತಾ ಬರ್ತಿರ್ತೀರ ನಿಧಾನವಾಗಿ. ನಿಮ್ಗೇನು ಮಾಡಬೇಕು, ನಿಮ್ಮ ಲೈಫ್ ಎಲ್ಲಿ ಹೋಗ್ತಿದೆ, ಏನೂ ಅರ್ಥ ಆಗೋಲ್ಲ ಈ ಸ್ಟೇಜ್ನಲ್ಲಿ. ಲಾಸ್ಟ್ ಸ್ಟೇಜ್ ಏನಾಗುತ್ತೆ, ಆಕ್ಸೆಪ್ಟೆನ್ಸ್ ಸ್ಟೇಜ್ ಅಂತ. ನೀವು ಕಂಪ್ಲೀಟಾಗಿ ಅವ್ರಿಗೆ ನಿಮ್ಮ ಲೈಫ್ನ ಮೂಡಿಪ್ಪಾಗಿಟ್ಬಿಡ್ತೀರ. ನಿಮಗೆ ಮೇ ಬಿ ನಿಮ್ಮ ಬ್ಯೂಟಿಗೆ ಇಂಪಾರ್ಟೆನ್ಸ್ ಕೊಡಲ್ಲ. ಒಬ್ಬೊಬ್ಬರು ನೀನು ಮೊದಲಿದ್ದಂಗೆ ಇಲ್ವಲ್ಲ, ನಿನ್ನ ಬ್ಯೂಟಿ ಹೋಗಿದೆ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಫಿಸಿಕಲ್ ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರಿ, ಅಥವಾ ನೀವು ಯಾವ ಒಂದು ಪ್ಯಾಷನ್ ಇಟ್ಕೊಂಡಿದ್ರಿ ಕೆಲಸದ ಬಗ್ಗೆ, ಅಥವಾ ನೀವು ಮುಂಚೆ ಕೆಲಸಕ್ಕೆ ಹೋಗ್ತಿದ್ರೋ ಅನ್ನೋ ಕೆಲಸ ಬಿಟ್ಬಿಡ್ತೀರಾ, ಅಥವಾ ನೀವು ಏನೇನು ಮಾಡ್ತಿದ್ರಿ ತುಂಬ ಪ್ರೀತಿಯಿಂದ ಮುಂಚೆ ಅದನ್ನೆಲ್ಲ ಬಿಟ್ಬಿಡ್ತೀರಾ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಲಾಸ್ಟ್ ಸ್ಟೇಜ್ನಲ್ಲಿ ಆಗುತ್ತೆ. ದಟ್ ಈಸ್ ದ ವರ್ಸ್ಟ್ ಸ್ಟೇಜ್ ಅಂತ ಹೇಳ್ತೀನಿ. ಯಾಕಂದರೆ ಈ ಸ್ಟೇಜ್ನಲ್ಲಿ ಯು ವಿಲ್ ಬಿ ಇನ್ ಅ ಕಂಪ್ಲೀಟ್ ಡಿಪ್ರೆಷನ್. ಅಂದರೆ ನಿಮಗೆ ಲೈಫ್ನಲ್ಲಿ ಅರ್ಥ ಅಂದರೆ ಅವರೇ, ಆ ಪಾರ್ಟ್ನರೇ. ನಿಮ್ಗೆ ಗೊತ್ತಿದೆ ಅವ್ರು ನಿಮ್ಮನ್ನ ತುಂಬ ಕೇವಲವಾಗಿ ಕೆಟ್ಟದಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತ, ಆದರೂ ನಿಮ್ಗೆ ಅವರೇ ಬೇಕು ಅನ್ನುವ ಒಂದು ಮನಸ್ಥಿತಿಗೆ ನೀವು ಬಂದಿರ್ತೀರ. ಸೊ ಈಗ ಇದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ನೀವು ಕೇಳ್ಬೋದು ನನ್ನ. ಇದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು, ಒಂದು ನಾಲೆಡ್ಜ್, ಇದ್ರ ಬಗ್ಗೆ ಈ ಥರ ನನ್ನ ಪ್ರಾಬ್ಲಮ್ ಇದೆ ಅಂತ ನಿಮಗೆ ಗೊತ್ತಿರಬೇಕು. ಇದು ನಿಮಗೆ ಗೊತ್ತಿದ್ದರೆ ಇದನ್ನ ಸರಿ ಮಾಡ್ಕೋಬೋದು. ಇವಾಗ ನನಗೊಂದು ಗಾಯ ಆಗಿದೆ ಅಂದರೆ ನಾನು ಅದಕ್ಕೆ ಆಯಿಂಟ್ಮೆಂಟ್ ಹಾಕ್ಕೋಬೋದು. ಸೊ ಇದ್ರ ಬಗ್ಗೆ ನೀವು ಎಷ್ಟು ತಿಳ್ಕೊಳ್ತೀರಾ, ಹೌದು ನಾನು ಈ ಥರದೊಂದು ಟ್ರಾಮಾ ಬಾಂಡೆಡ್ ರಿಲೇಷನ್ಶಿಪ್ನಲ್ಲಿದ್ದೀನಿ, ಹೌದು ನಾನು ಈ ಥರ ನರಳ್ತಾ ಇದ್ದೀನಿ, ಹೌದು ನಾನು ಈ ವ್ಯಕ್ತಿಗೆ ನನ್ನ ಲೈಫ್ನ ಅರ್ಪಿಸ್ಬಿಟ್ಟಿದ್ದೀನಿ, ಆದರೆ ನನಗೇನು ವಾಪಸ್ ಸಿಗ್ತಾ ಇಲ್ಲ. ಸಿ, ರಿಲೇಷನ್ಶಿಪ್ ಇಸ್ ಆಲ್ವೇಸ್ ಈಕ್ವಲ್. ಈಗ ಪ್ರೆಸೆಂಟ್ ಜನರೇಷನ್ ಹೇಗಿದೆ ಅಂದರೆ ಎಲ್ಲರೂ ದುಡಿತಾರೆ, ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ, ಎಲ್ಲರೂ ಸಂಪಾದನೆ ಮಾಡ್ತಾರೆ, ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಪ್ರೀತಿ, ಗೌರವ ಹಾಗೂ ಒಂದು ಟ್ರಸ್ಟ್. ಇಷ್ಟು ಇಂಪಾರ್ಟೆಂಟ್. ಇದು ಈ ರಿಲೇಷನ್ಶಿಪ್ನಲ್ಲ, ಎಲ್ಲಿಲ್ಲ ಅಂದರೂ ಕೂಡ ದಟ್ ಈಸ್ ನಾಟ್ ಫಾರ್ ಯು. ದಟ್ ಈಸ್ ರಿಯಲಿ ನಾಟ್ ಫಾರ್ ಯು. ದಬ್ಬಾಳಿಕೆ ನಡೆಸೋದು, ಕೇವಲವಾಗಿ ನೋಡುವಂಥದ್ದು, ಇದೆಲ್ಲ ನಡೆಯೋದೇ ಇಲ್ಲ ಈ ಕಾಲದಲ್ಲಿ. ನಡೀತಾ ಇದೆ ಅಂದರೆ ಹೇಳಿದ್ನಲ್ಲ, ಒಂದೊಂದು ಕೇಸಸಲ್ಲಿ ನಾನು ನೋಡ್ತೀನಿ. ಈಗ ಹೆಂಡತಿಗೆ ಕೆಲಸ ಇರೋದಿಲ್ಲ, ಓದಿರೋದಿಲ್ಲ, ಹಾಗೂ ಆಕೆ ಹೆಲ್ಪ್ಲೆಸ್ ಆಗಿರ್ತಾಳೆ. ಅದರಿಂದನೇ ಅದನ್ನೆಲ್ಲ ಅವಳು ಟಾಲರೇಟ್ ಮಾಡ್ಕೊತಿರ್ತಾಳೆ. ಒಂದೊಂದು ಅಸಹಾಯಕವಾದ ಒಂದು ಸ್ಥಿತಿ ಇರುತ್ತೆ, ಅದರಿಂದನೇ ಆಕೆ ಇರ್ತಾಳೆ. ಒಂದೊಂದು ಸ್ಟೇಜ್ನಲ್ಲಿ ಸೊಸೈಟಿಗೋಸ್ಕರ ಒಬ್ಬೊಬ್ಬರು ಬಲವಂತವಾಗಿರ್ತಾರೆ. ಸೊ ಇದ್ದರೂ ಕೂಡ ಅವರು ಖುಷಿಯಿಂದ ಇರಲ್ಲ ರಿಲೇಷನ್ಶಿಪ್ನಲ್ಲಿ. ಸೊ ಫೈನಲಿ ನಾವು ಇರಬೇಕಾಗಿರೋದೇ ನಮ್ಮ ಶಾಂತಿಗೋಸ್ಕರ, ನಮ್ಮ ಒಂದು ಸಂತೋಷಕ್ಕೋಸ್ಕರ. ಅದಿಲ್ಲ ಅಂದರೆ ಇನ್ನೇನು ಪ್ರಯೋಜನ ಇಲ್ಲ. ಸೊ ನಿಮಗೆ ಸಪೋರ್ಟ್ ಬೇಕಾಗತ್ತೆ, ನಿಮ್ಮ ಫ್ಯಾಮಿಲಿ ಸಪೋರ್ಟ್, ನಿಮ್ಮ ಫ್ರೆಂಡ್ಸ್ ಸಪೋರ್ಟ್. ಯಾಕಂದರೆ ಇವರೆಲ್ಲ ನಿಮ್ಮ ಪಾರ್ಟ್ನರ್ ಇವ್ರನ್ನೆಲ್ಲ ಐಸೋಲೇಟ್ ಮಾಡಿರ್ತಾರೆ, ನಿಮ್ಮ ಲೈಫಿಂದ ತೆಗೆದುಹಾಕಿರ್ತಾರೆ. ನೀನು ನಿಮ್ಮ ಅಮ್ಮನ ಹತ್ರ ಮಾತಾಡಬೇಡ, ನೀನು ನಿಮ್ಮ ಅಪ್ಪನ ಹತ್ರ ಮಾತಾಡಬೇಡ, ಅವ್ರ ಹತ್ರ ಇರಬೇಡ, ಇವ್ರ ಹತ್ರ ಇರಬೇಡ. ಸೊ ನಿಮ್ಮನ್ನು ಕಂಪ್ಲೀಟಾಗಿ ಎಲ್ಲರಿಂದನೂ ದೂರ ಮಾಡಿರ್ತಾರೆ. ಯಾಕೆ ಅಂದರೆ ಅವ್ರು ಕೊಟ್ಬಿಡ್ತಾರೆ ಅಡ್ವೈಸ್ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ಅವರು ಈ ಥರ ಎಲ್ಲ ಎಕ್ಸ್ಕ್ಲೂಡ್ ಮಾಡಿರ್ತಾರೆ. ಸೊ ಇವಾಗ ನೀವು ಕೇಳ್ಬೋದು, ಇವ್ರನ್ನ ನಾವು ಸರಿ ಮಾಡ್ಬೋದಾ, ಇಂಥ ವ್ಯಕ್ತಿನ ನಾವು ಸರಿ ಮಾಡ್ಬೋದಾ ಅಂತ. ಹೌದು, ಖಂಡಿತವಾಗ್ಲೂ ಸರಿ ಮಾಡ್ಬೋದು. ಯಾವಾಗ ಅವ್ರಿಗೆ ನಾನು ಈ ಥರ ನಡ್ಕೊಳ್ತಾ ಇರೋದು ನಾನು ತಪ್ಪು ಮಾಡ್ತಾ ಇದ್ದೀನಿ, ಇದು ಸರಿ ಇಲ್ಲ. ಹಾಗೂ ನೆಕ್ಸ್ಟ್ ವಿಚಾರ ಏನಾಗುತ್ತೆ ಅಂದರೆ ಇದಕ್ಕೆ ಕಪಲ್ ಕೌನ್ಸಿಲಿಂಗ್ ಬೇಕಾಗುತ್ತೆ. ಇಬ್ಬರು ಬರಬೇಕಾಗತ್ತೆ. ಒಬ್ಬರೇ ಬಂದರೆ ದಯವಿಟ್ಟು ಬರಬೇಡಿ, ಯಾಕಂದರೆ ಅದು ವರ್ಕೌಟ್ ಆಗೋಲ್ಲ. ಕಪಲ್ ಕೌನ್ಸಿಲಿಂಗ್ ಅಂತ ಇಬ್ಬರು ಬರಲೇಬೇಕು. ಇಬ್ಬರು ಬಂದ್ರೇ ರಿಲೇಷನ್ಶಿಪ್ ವರ್ಕ್ ಆಗುತ್ತೆ. ಸೆಲ್ಫ್ ಕೇರ್ ಅದನ್ನು ನೀವು ಬಿಟ್ಟಿರ್ತೀರ. ಟ್ರಾಮಾ ಬಾಂಡೆಡ್ ರಿಲೇಷನ್ಶಿಪ್ನಲ್ಲಿ ಸೆಲ್ಫ್ ಕೇರ್ ನೀವು ಮಾಡ್ಕೊಳ್ಳೋದಿಲ್ಲ. ನಿಮ್ಮನ್ನು ನೀವು ಪ್ರಯಾರಿಟೈಸ್ ಮಾಡಿರೋದಿಲ್ಲ, ನಿಮ್ಮನ್ನು ಫಸ್ಟ್ ಅಂತ ನೀವು ಪರಿಗಣಿಸಿರೋದಿಲ್ಲ. ಅದನ್ನು ನೀವು ಮಾಡಬಾರ್ದು. ಸೊ ಯು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ನಿಮ್ಮ ಮೆಂಟಲ್ ಹೆಲ್ತ್ನ ನೋಡಿ, ನಿಮ್ಮ ಇಮೋಷ್ನಲ್ ಹೆಲ್ತ್ನ ನೋಡಿ. ನೀವೇನು ತುಂಬ ಪ್ರೀತಿಯಿಂದ ಮಾಡ್ತಿದ್ರಿ ಅದನ್ನ ಬಿಟ್ಟಿರ್ತೀರ ಕೆಲಸಗಳನ್ನ, ಆ ಥರ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೇನು ಇಷ್ಟ ಇದೆ ಅದನ್ನು ಯಾವುದೇ ಕಾರಣಕ್ಕೂ ಯಾರಿಗೋಸ್ಕರನೋ ಅಥವಾ ನೀವು ತುಂಬ ಪ್ರೀತಿಸುವಂಥವ್ರಿಗೋಸ್ಕರನೂ ಬಿಡಬಾರ್ದು. ಅದನ್ನ ನೀವು ಯಾವತ್ತೂ ನೀವು ಯಾವ ದಿನ ಕಾಂಪ್ರಮೈಸ್ ಮಾಡ್ಕೊಂಡ್ರಿ ಆಗ ನಿಮ್ಮ ಲೈಫ್ ಎಂಡ್ ಆಯಿತು ಅಂತಲೇ ಹೇಳ್ತೀನಿ. ತೀರಾ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ರಿಲೇಷನ್ಶಿಪ್ನಲ್ಲಿ ಆಗಲಿ, ಯಾವುದೇ ರಿಲೇಷನ್ಶಿಪ್ನಲ್ಲಾಗಲಿ, ಇಟ್ ಈಸ್ ನಾಟ್ ಅ ಗುಡ್ ಥಿಂಗ್ ಟು ಡೂ. ಮತ್ತು ಪೇಷನ್ಸ್ ಆಗಿ ಸ್ಟೆಪ್ಸ್ನ ತೊಗೊಳ್ಳಿ. ನಾನು ಹೇಳೋದು ಒಂದು ಆತುರದಲ್ಲಿ ಸ್ಟೆಪ್ಸ್ ತೊಗೊಳಕ್ಕೆ ಹೋಗ್ಬಿಡಿ. ಇವಾಗ ಆ ವ್ಯಕ್ತಿ ಬದಲಾಗಕ್ಕೆ ರೆಡಿ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಟ್ರಸ್ಟ್ ಮೀ, ನೀವೇನೂ ಮಾಡೋಕ್ಕಾಗಲ್ಲ. ನಿಮಗೆ ನೋವು ಆಗ್ತಾಯಿದೆ, ನೀವು ಅನುಭವಿಸ್ತಿದ್ದೀರಾ, ಮೆಂಟಲ್ ಟಾರ್ಚರ್ ಆಗ್ತಾಯಿದೆ, ಫಿಸಿಕಲ್ ಟಾರ್ಚರು ಕೊಡ್ತಾರೆ ಒಬ್ಬೊಬ್ಬರು. ಫಿಸಿಕಲಾಗಿ ಹೊಡೆಯೋದು ಅದೆಲ್ಲ ನಡೆಯುತ್ತೆ ಒಂದೊಂದು ರಿಲೇಷನ್ಶಿಪ್. ಆ ಥರ ಒಂದು ರಿಲೇಷನ್ಶಿಪ್ನಲ್ಲಿ ನೀವು ಇದ್ದೀರಾ ಅಂದರೆ ಅದರಿಂದ ಆಚೆ ಬರಬೇಕು ನೀವು ಅಷ್ಟೇ. ಯು ಹ್ಯಾವ್ ಟು ಕಮ್ ಔಟ್ ಅಷ್ಟೆ. ಅದೊಂದು ಅಬ್ಯೂಸ್, ಯಾವುದೇ ರೀತಿಯಾದ ಅಬ್ಯೂಸ್ ಆಗಿರಲಿ, ಅಲ್ಲಿ ನಡೀತಾ ಇದೆ ಅಂದರೆ ನೀವು ಅಲ್ಲಿ ಇರಬಾರ್ದು. ಓಕೆ,
ಸೊ ಪೇಷನ್ಸ್ ಆಗಿ ಹ್ಯಾಂಡಲ್ ಮಾಡಿ, ಸಪೋರ್ಟ್ ತೊಗೊಳ್ಳಿ, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ತೊಗೊಳ್ಳಿ. ನಿಮಗೆ ನನಗೆ ಯಾರ ಸಪೋರ್ಟು ಇಲ್ಲ ಅಂದ್ರೂ ಒಂದು ಕೆಲಸ ಅನ್ನೋಂಥದ್ದು ಒಂದು ಸೆಲ್ಫ್ ಇಂಡಿಪೆಂಡೆಂಟ್ ಆಗಿರೋದು ನೋಡಿ. ನಿಮ್ಮ ಬಗ್ಗೆ ನಿಮಗೆ ಪ್ರೀತಿ ಇರಬೇಕು, ಕಾಳಜಿ ಇರಬೇಕು. ಹಾಗೂ ಇಂಥ ಒಂದು ರಿಲೇಷನ್ಶಿಪ್ನಲ್ಲಿ ನೀವು 20 ವರ್ಷ ಇರ್ತೀರಾ, 10 ವರ್ಷ, ಯಾಕಂದರೆ ನಿಮ್ಗೊಂದು ನಂಬಿಕೆ ಇರುತ್ತೆ ಅವ್ರು ಇವತ್ತಲ್ಲ ನಾಳೆ ಚೇಂಜ್ ಆಗ್ತಾರೆ ಅಂತ. ಸೊ ಚೇಂಜ್ ಆಗಬೇಕು ಅಂದರೆ ನೀವು ದೂರ ಆಗಿ ಫಸ್ಟ್, ಆಮೇಲೆ ಅವ್ರು ಚೇಂಜ್ ಆಗ್ತಾರೋ ಬಿಡ್ತಾರೋ ಅನ್ನೋದು ಸೆಕೆಂಡ್ರಿ. ಬಟ್ ಫಸ್ಟ್ ಯು ಶುಡ್ ರೆಸ್ಪೆಕ್ಟ್ ಯುವರ್ ಸೆಲ್ಫ್. ಅದಿಲ್ಲ ಅಂದರೆ ಇನ್ನೇನು ಪ್ರಯೋಜನ ಇಲ್ಲ. ಆ್ಯಂಡ್ ಒಂದೊಂದು ಕೇಸಸ್ ಒಂದೊಂದು ಥರ ಇರುತ್ತೆ. ಕೌನ್ಸಿಲಿಂಗ್ ತೊಗೋಬೇಕಾಗತ್ತೆ, ಇಬ್ಬರು ಒಟ್ಟಿಗೆ ಬಂದು ತೊಗೋಬೇಕಾಗತ್ತೆ. ಅದರ್ವೈಸ್ ಇಟ್ ಈಸ್ ಜಸ್ಟ್ ಈ ಥರ ವರ್ಷಾನುಗಟ್ಲೆ ಈ ರಿಲೇಷನ್ಶಿಪ್ ಸಾಗ್ತಾ ಹೋಗುತ್ತೆ. ಬ್ರೇಕಪ್ ಆಗೋದು, ಪ್ಯಾಚಪ್ ಆಗೋದು, ಮಾತು ಬಿಡೋದು, ಮತ್ತೆ ಬರೋದು, ಅಮ್ಮನ ಮನೆಗೆ ಹೋಗೋದು, ಅಪ್ಪನ ಮನೆಗೆ ಹೋಗೋದು, ಮತ್ತೆ ಬರೋದು, ತುಂಬ ಡ್ರಮ್ಯಾಟಿಕ್ ಆಗ್ತಾ ಹೋಗುತ್ತೆ ರಿಲೇಷನ್ಶಿಪ್. ಇದನ್ನೇ ನೋಡುವಂಥ ನಿಮ್ಮ ಮಕ್ಕಳು ಕೂಡ ಅದನ್ನೇ ಕಲಿತಾರೆ. ಸೊ ನೀವು ಇದನ್ನು ನಿಮ್ಮ ಕಡೆ ನಿಲ್ಲಿಸಲ್ಲ, ನೀವು ನಿಮ್ಮ ನೆಕ್ಸ್ಟ್ ಜನರೇಷನ್ಗೂ ಪಾಸ್ ಮಾಡ್ತೀರಾ. ಈ ಥರ ಟ್ರಾಮಾ ಬಾಂಡೆಡ್ ರಿಲೇಷನ್ಶಿಪ್ಸ್ನ ಸ್ಟಾಪ್ ಮಾಡಬೇಕು ಅಂದರೆ ಅದು ನಿಮ್ಮಿಂದನೇ ಅದು ನಿಲ್ಲಬೇಕಾಗತ್ತೆ. ಆ್ಯಂಡ್ ಆ ವ್ಯಕ್ತಿಗೆ ನೀವು ಬೇಕು ಅಂದರೆ ಅವ್ರು ಬದಲಾಗ್ತಾರೆ, ಅವ್ರಿಗೆ ನೀವು ಬೇಡ ಅಂದರೆ ಅವ್ರು ಬದಲಾಗಲ್ಲ. ಸಿಂಪಲ್ ಇಷ್ಟೇ ನಾನು ಹೇಳೋದು. ಅವ್ರು ಬದಲಾಗಬೇಕು ಅಂದರೆ ಅವ್ರು ಬದಲಾಗ್ತಾರೆ, ಬದಲಾಗಲ್ಲ ಅಂದರೆ ಬದಲಾಗಲ್ಲ. ನೀವು ಏನು ಮಾಡಿದ್ರೂ ಅವ್ರು ಬದಲಾಗಲ್ಲ. I hope this video was helpful. Take care. Namaskara. Thank you.